ಇವಾಗ ಸಂಜೆ ಹೊತ್ತು ಫುಟ್ಪಾತಲ್ಲಿ ಅಂಗಡಿಗಳಾಗ್ತಾರೆ, ಈ ಪಾನಿಪುರಿ ಅಂಗಡಿ, ಫ್ರೈಡ್ ರೈಸ್ ಅಂಗಡಿಗಳು ಅವೆಲ್ಲ ದಿನಕ್ಕೆ ಸಾವಿರಾರು ಅಂಗಡಿಗಳಿವೆ, ಅವರೆಲ್ಲ ಎಲ್ಲ ಹಾಕ್ತಾರೆ ಕಸ ತಗೊಂಬಂದು ರಾತ್ರಿ ಬಿಸಾಕ್ತಾರೆ. ಇಲ್ಲಿ ಒಂದು ದಿನಕ್ಕೆ 45 ಟನ್ ಬರುತ್ತೆ ನಮ್ಮ ಮಾಡಿದ ಕಸ. ಏನು ಜನಗಳು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋ ಅಲ್ಲಿವರೆಗೂ ಕಸ ಸಮಸ್ಯೆ ಇದಾಗಲ್ಲ. ಬೆಂಗಳೂರಿನಲ್ಲಿ ಕಸದ ದಟ್ಟಣೆ ಹೆಚ್ಚಾಗ್ತಿದೆ. ಇದರಿಂದಾಗಿ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಒಂದು ಕಡೆ ವಾಹನ ಸವಾರರಿಗೆ, ಇನ್ನೊಂದು ಕಡೆ ಪಾದಚಾರಿಗಳಿಗೆ, ಎಲ್ರಿಗೂ ಕೂಡ ಸಮಸ್ಯೆಗಳ ಪ್ರತಿದಿನವೂ ಕೂಡ ಸಮಸ್ಯೆ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಬೆಂಗಳೂರು ನಿವಾಸಿಗಳು ಹಾಗೆ ಈ ಕಸವನ್ನು ವಿಲೇವಾರಿ ಮಾಡುವಂಥವ್ರು, ಕಾಂಟ್ರಾಕ್ಟ್ರು, ಗುತ್ತಿಗೆದಾರರು ನನ್ನೊಂದಿಗಿದ್ದಾರೆ. ಸರ್, ಏನಿದು ಪ್ರತಿದಿನ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು, ಏನು ಹೇಳ್ತೀರಿ ಇದಕ್ಕೆ ನೀವು ಅಂತ? ಸರ್, ಇಲ್ಲಿ ನಮ್ಮ ಕಡೆಯಿಂದ ಏನು ತೊಂದರೆ ಆಗಿಲ್ಲ. ದಿನದಿಂದ ದಿನಕ್ಕೆ ಏನು ಕೆಲಸ ಆಗಬೇಕೆಲ್ಲ ಕರೆಕ್ಟಾಗಿ ಮಾಡಿಸ್ತಾ ಇದ್ದೀವಿ. ಎಲ್ಲ ಇವಾಗೆಲ್ಲ ಮುಂಚೆ ಬೆಳಿಗ್ಗೆ 1 ಟೈಮ್ ಮಾತ್ರ ಸ್ಕ್ಯಾನ್ ಆಗ್ತಾಯಿತ್ತು, 2 ಟೈಮ್ ಸ್ಕ್ಯಾನ್ ಆಗ್ತಾಯಿದೆ. ಗಾಡಿಗಳು ಮಾರ್ಷಲ್ಗಳು ಬರ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಪ್ರತಿದಿನ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಸಹಾಯ ಕಂಪ್ಲೇಂಟ್ಗಳು ಇರುತ್ತೆ, ಅದೆಲ್ಲ ಪ್ರತಿದಿನ ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಪ್ರಾಬ್ಲಮ್ ನಮ್ಗೆ ಏನಾಗಿದೆ ಅಂತಂದರೆ, ಇವಾಗ ನೀವು ಹೇಳ್ತಾ ಇರೋದು ಕಸದ ರಾಶಿ ಅಂತ ನೀವು ಏನು ಹೇಳ್ತಾ ಇದ್ದೀವಿ, ಕಸದ ರಾಶಿ ಅಲ್ಲ ಇದು. ಗಾಡಿ ಅನ್ಲೋಡ್ ಆಗಬೇಕಿದೆಲ್ಲ ಗಾಡಿಗಳು. ಇದು ನಮಗೆ ಲಾರಿ ಪಾಯಿಂಟ್, ಇದು ಕಸದ ರಾಶಿ ಅಲ್ಲ. ಇದು ನಮಗೆ ಡಂಪಿಂಗ್ ಯಾರ್ಡ್ ಇರೋದು ಇದು. ನೀವು ಅದು ನೋಡಿ ಕಸದ ರಾಶಿ ಅಂದ್ಬಿಟ್ರೆ ಅದು ತಪ್ಪೋದು. ಇಲ್ಲ, ಈಗ ಕಸದ ರಾಶಿ ಇದೆ ಅಂತಲ್ಲ, ಬಹುತೇಕ ಬೆಂಗಳೂರಿನಲ್ಲಿ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಿಲ್ಲ. ಅಂದರೆ ಈ ಒಂದು ಸ್ಥಳದಲ್ಲಿ ಕಸದ ರಾಶಿ ಇದೆ ಅಂತಲೇ ಹೇಳ್ತಿರೋವಂಥದ್ದಲ್ಲ. ವಾರ್ಡಲ್ಲಿ ಗೊತ್ತಿಲ್ಲ, ನಮ್ಮ ವಾರ್ಡಲ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನೋಡಿ ಸ್ವಚ್ಛ ಸರ್ವೇಕ್ಷಣಾ ಟೀಮ್ ಬಂದಿದೆ. ಇವಾಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹತ್ರ ಇವತ್ತು ಹೋಗಿ ಒಂದು ಪಾಯಿಂಟ್ನ ಬ್ಯೂಟಿಫಿಕೇಷನ್ ಮಾಡಿದ್ದೀವಿ. ಎಲ್ಲ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಬೆಂಗಳೂರಿನಲ್ಲಿ ಸ್ವಚ್ಛ ಆಗುತ್ತಾ ಪ್ರತಿದಿನ ಕಸದ ವಿಲೇವಾರಿ ಸರಿಯಾಗಿ ಆಗುತ್ತಾ ನಿಮ್ಮ ಪ್ರಕಾರ ಇಡೀ ಬೆಂಗಳೂರಿನಲ್ಲಿ? ಸರ್, ಜನಗಳು, ಪೌರ ಕಾರ್ಮಿಕರುಗಳು, ಆಟೋ ಡ್ರೈವರ್ಗಳು, ಟಿಪ್ಪರ್ಗಳು ದಿನ ಕೆಲಸ ಮಾಡ್ತಾರೆ. ಪ್ರತಿದಿನ ಕೆಲಸ ಮಾಡೇ ಮಾಡ್ತಾರೆ. ಜನಗಳು ಅರ್ಥ ಮಾಡ್ಕೊಬೇಕು. ಇವಾಗ ಸಂಜೆ ಹೊತ್ತು ಫುಟ್ಪಾತಲ್ಲಿ ಅಂಗಡಿಗಳಾಗ್ತಾರೆ, ಈ ಪಾನಿಪುರಿ ಅಂಗಡಿ, ಫ್ರೈಡ್ ರೈಸ್ ಅಂಗಡಿಗಳು ಅವೆಲ್ಲ ದಿನಕ್ಕೆ ಸಾವಿರಾರು ಅಂಗಡಿಗಳಿವೆ, ಅವರೆಲ್ಲ ಎಲ್ಲ ಹಾಕ್ತಾರೆ ಕಸ ತಗೊಂಬಂದು ರಾತ್ರಿ ಬಿಸಾಕ್ತಾರೆ. ಇಲ್ಲಿ ಯಾರು ಕೇಳ್ತಾರೆ ಅವ್ರಿಗೆ? ಒಬ್ಬ ಮಾರ್ಷಲ್ ಫೈನ್ ಹಾಕೋ ಅಂತಾರೆ, ಏನು ಮಾಡ್ತಾರೆ? ಲೋಕಲ್ ಅವ್ರೆಲ್ಲ ಬೆದರಿಸ್ತಾರೆ ಅವ್ರಿಗೆ. ಅವ್ರು ಫೈನ್ ಹಾಕಿದ್ರು ಅವ್ರಿಗೆ ಯಾರು ಭಯ ಬೀಳ್ತಾರೆ ಅವ್ರಿಗೆ? ಹೇಳ್ರಿ, ಜನಗಳು ಅರ್ಥ ಮಾಡ್ಕೊಬೇಕು. ಈಗ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕಸದ ರಸ ಬಿದ್ದಿರುವಂಥದ್ದು, ಅಂದರೆ ಅದು ಕೊಳುತ್ತಿರುವಂಥದ್ದು, ವಾಸನೆ ಬರ್ತಿದೆಯಾ ನಿಮಗೆ? ಮುಗಿ ಬಡಿತಾ ಇದೆಯಾ? ಬರ್ತಾ ಇದೆ. ಅದಕ್ಕೇನಂತಂದರೆ ಸರಿಯಾದ ಕ್ರಮ ಅಂತಂದರೆ ಡಂಪಿಂಗ್ ಯಾರ್ಡಿಲ್ಲ ನಮಗೆ ಇರೋದೇ ಇದು. ಒಂದು ದಿನಕ್ಕೆ 45 ಟನ್ ಬರುತ್ತೆ ನಮ್ಮ ಮಾಡಿದ ಕಸ. ನಾವು ಎಲ್ಲಿ ಇದು ಮಾಡೋಣ? ನಾವು ಇದೇ ಜಾಗ ಇರೋದು ನಮಗೆ ಕೊಟ್ಟರೆ, ನಮಗೆ ಇಲ್ಲೇ ಮಾಡ್ಬೇಕು ನಾವು. ಏನು ನಿಮಗೆ ಕಸ ವಿಲೇವಾರಿ ಮಾಡಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು? ಇನ್ನು ಹೆಚ್ಚಿನದಾಗಿ ಏನು ನೀವು ಬೇಡಿಕೆ ಇಡ್ತಾ ಇದ್ದೀರಾ ಅಂತ ಹೇಳಿ ಸರ್ಕಾರಕ್ಕೆ? ಅದೆಲ್ಲ ದೊಡ್ಡವ್ರು ಮಾತಾಡ್ತಾರೆ ಸರ್. ನಮಗೇನು ಬೇಡಿಕೆ ಇಲ್ಲ, ನಾವು ಇರೋದ್ರಲ್ಲಿ ನಾವು ಕೆಲಸ ಮಾಡಿಸ್ಬೇಕು ಅಷ್ಟೇ ನಮ್ಮದು. ಈಗ ಇವಾಗ CBI ಇವಾಗ ಮಾದರಿಯಾಗಿ ಮಾಡ್ಕೊಟ್ಟಿದ್ದಾರೆ. CBI ನೋಡಿ, ಮೇನ್ ರೋಡಲ್ಲಿ ಹೈವೇಲೆಲ್ಲ ಇದೆ. ಅಲ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ ಕ್ಲೋಸ್ ಇರುತ್ತೆ, ಒಳಗಡೆ ಏನು ಕೆಲಸ ಡಂಪಿಂಗ್ ಮಾಡೋದಲ್ಲ ಗೊತ್ತಾಗಲ್ಲ. ಅದೆಲ್ಲ ಗೌರ್ಮೆಂಟ್ ಜಾಗ ಇರೋದು ಶೆಡ್ಗಳು ಹಾಕೊಡ್ಬೇಕು, ಆಟೋಗಳು ನಿಲ್ಸ್ಕೊಡೋದಕ್ಕೆ. ನಮಗೆ ನಿಂತ್ಕೊಳಕ್ಕೂ ಜಾಗ ಇಲ್ಲ ಇಲ್ಲಿ. ನಮಗೆ ಇಲ್ಲಿ ಜಾಗ ಇಲ್ಲಿದೆ, ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಕೆಲಸ ಮಾಡಿಸ್ಬೇಕು. ಓಕೆ, ಈಗ ಒಂದಷ್ಟು ನೀವು ಕೂಡ ಶ್ರಮ ವಹಿಸ್ತೀರಾ ಬೆಳಗ್ಗೆಯಿಂದನೂ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ. ಒಂದು ಕಡೆ ಅದು ಒಂದು ಪಾರ್ಟು. ಈ ರಸ್ತೆ ಪಕ್ಕದಲ್ಲಿ ಸಾರ್ವಜನಿಕರು ಕಸವನ್ನು ಹಾಕ್ತಾರೆ, ವಿದ್ಯಾವಂತರು ಕೂಡ ಆ ತಪ್ಪನ್ನು ಮಾಡ್ತಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ? ಈಗ ಏನು ಗೊತ್ತಾ ಸರ್, ಈಗ ಕೆಲವರೆಲ್ಲ ಕಾರ್ಪೊರೇಟ್ ಕಂಪ್ನಿಯವ್ರು ಕೆಲಸ ಮಾಡ್ತಾರೆ. ಅವ್ರೇನು ಹೇಳ್ತಾರೆ, ನಾವು ನೈಟ್ ಶೂಟ್ ಮಲಗಿರ್ತೀವಿ, ನೀವು ಬೆಳಿಗ್ಗೆ ಬಂದಾಗ ನಾವು ಇದ್ದಿರಲ್ಲ ಅಂತ ಹೇಳ್ತಾರೆ. ಗಾಡಿ ಬಂದಾಗ ಇದ್ದಿರಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸಪ್ರೇಟಾಗಿ ಎಲ್ಲರಿಗೂ ಒಂದು ಟೈಮಿಂಗ್ಸಲ್ಲಿ ಗಾಡಿ ಕಳ್ಸ್ಕೊಡೋಕ್ಕಾಗಲ್ಲ. ಜನಗಳನ್ನ ಅರ್ಥ ಮಾಡ್ಕೊಬೇಕು ಸ್ವಲ್ಪ. ಏನು ಜನಗಳು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋ ಅಲ್ಲಿವರೆಗೂ ಕಸ ಸಮಸ್ಯೆ ಇದಾಗಲ್ಲ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ಈಗ ನೀವು ಹೇಳಿದ್ರೆ ನೈಟ್ ಶಿಫ್ಟಲ್ಲಿ ಮಲ್ಕೊಂಡಿರ್ತಾರೆ, ಕೆಲಸ ಮಾಡಿ ಬಂದು ಮಲ್ಕೊಂಡಿರ್ತಾರೆ, ಗಾಡಿ ಬರೋ ಸಂದರ್ಭದಲ್ಲಿ ಅವ್ರು ಕಸ ಹಾಕಲ್ಲ. ಅವ್ರದ್ದೇ ಇದು ಕತೆನಾ ಕಸ ಹಾಕುವಂಥದ್ದು? ಅವ್ರಿಗೆ ಬೇರೆ ಏನು ಪರ್ಯಾಯ ವ್ಯವಸ್ಥೆ ಏನು ಅಂತ? ಪರ್ಯಾಯ ವ್ಯವಸ್ಥೆ ಏನು ಅಂತಂದರೆ ಜನಗಳಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಅಷ್ಟೇ. ಪ್ರೋಗ್ರಾಮ್ಸ್ಗಳು ಹಾಕಬೇಕು. ಏನೋ ಸೆಗ್ರಿಗೇಷನ್ ಮಾಡಲ್ಲ, ಕೆಲವರಿಗೆ ಮಾಡೋದಕ್ಕೆ ಬೇಜಾರು. ಸಪ್ರೇಟ್ ಮಾಡಿ ಕೊಡಬೇಕಲ್ಲ ಅಂತಲೇ ಕಷ್ಟ ಅವ್ರಿಗೆ. ಏನು ಮಾಡೋಕ್ಕಾಗತ್ತೆ? ಹಂಗಿದ್ದಾಗ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನಾವು ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಆಗಿ ಕೆಲಸ ಮಾಡ್ತಾನೆ ಇದ್ದೀವಿ. ನಮಗೂ ದಿನ ನಮಗೂ ಅಷ್ಟೇ ಪ್ರೆಷರ್ ಇರುತ್ತೆ. ನಮಗೂ ದಿನಗಳು ಒಂದು ದಿನಕ್ಕೆ 45 ಟನ್ ಕಸ ನಾವು ಒಂದು ವಾರ್ಡಿಂದ ತೆಗಿತೀವಿ. ಬರೀ ಒಂದು ವಾರ್ಡಿಂದ ತೆಗಿತೀವಿ ಅಂತಂದರೆ ಸುಮ್ಮನೆ ಅಲ್ಲ. ನಾವು ಸಪ್ರೇಟ್ ಮಾಡಿಸ್ಬೇಕು, ಲೇಬರ್ಗಳಿಗೆ ನೋಡಬೇಕು, ಅವ್ರದ್ದು ಕಷ್ಟ ಸುಖ, ಅವ್ರಿಗೆಲ್ಲ ಹುಷಾರಿರಲ್ಲ, ಎಲ್ಲ ನೋಡಬೇಕು, ಪ್ರತಿಯೊಂದು ನೋಡಬೇಕು. ಸುಮ್ಮನೆ ಅಲ್ಲ, ಇದೊಂದು ದೊಡ್ಡ ಟಾಸ್ಕ್ ಇದು. ದಿನ ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ಹೇಳಿದ್ರೆ ನಮ್ಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ. ಈ ರೋಡಲ್ಲಿ ಟ್ರಾಫಿಕಲ್ಲಿ ಕೆಲಸ ಮಾಡಿಸ್ಬೇಕು. ಇದಿಷ್ಟು ಇವರ ಮಾತಾಗಿತ್ತು. ಅಂದರೆ ನಮಗೆ ಕೊಟ್ಟಿರುವಂತಹ ಏನೋ ಏರಿಯಾಗಳಲ್ಲಿ ನಾವು ಸ್ವಚ್ಛ ಮಾಡ್ತೀವಿ, ಇನ್ನು ಬೇರೆ ಏರಿಯಾಗಳಲ್ಲಿ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಒಂದು ಕಡೆ ಇದ್ದರೆ, ಇನ್ನು ಏನು ಪ್ರಜ್ಞಾವಂತರು ಅಥವಾ ಅಕ್ಷರಸ್ಥರೇ ತಪ್ಪುಗಳನ್ನು ಮಾಡುವಂಥದ್ದು, ಅಂದರೆ ರಸ್ತೆ ಪಕ್ಕದಲ್ಲಿ ಕಸವನ್ನು ಎಸ್ತು ಹೋಗುವಂಥದ್ದು, ಅಂದರೆ ನೈಟ್ ಡ್ಯೂಟಿ ಇರುತ್ತೆ ಅಥವಾ ಶಿಫ್ಟ್ ಇರುತ್ತೆ, ನಾವು ನಿದ್ದೆ ಮಾಡೋ ಸಂದರ್ಭದಲ್ಲಿ ನೀವು ವಾಹನಗಳನ್ನು ತೊಗೊಂಬರ್ತೀರಾ, ಕಸ ವಿಲೇವಾರಿ ವಾಹನಕ್ಕೆ ನಾವು ಹಾಕ್ಲಿಕ್ಕೆ ಆಗಲ್ಲ. ಇದರಿಂದಾಗಿ ಕೂಡ ಒಂದಷ್ಟು ಸಮಸ್ಯೆಗಳು ಕೂಡ ಕಸ ಹೆಚ್ಚಾಗಲಿಕ್ಕೆ ಬೆಂಗಳೂರಿನಲ್ಲಿ ರಸ್ತೆ ಪಕ್ಕದಲ್ಲಿ ಕಸ ಬಿಡಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳುವಂಥದ್ದು. ಒಟ್ಟಾರೆಯಾಗಿ BBMP ಅಧಿಕಾರಿಗಳು ಒಂದು ಕಡೆ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಸಿಬ್ಬಂದಿಗಳಿಗೆ ಸೂಚನೆ ಕೊಡ್ತಾರೆ, ಆದರೆ ಇನ್ನೊಂದು ಕಡೆ ಸಾರ್ವಜನಿಕರು ಕೂಡ, ಅದರಲ್ಲೂ ವಿದ್ಯಾವಂತರು ಕೂಡ ಏನೋ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಅಂದರೆ ಕಸ ವಿಲೇವಾರಿ ವಾಹನಕ್ಕೆ ಕಸವನ್ನು ಹಾಕಿದ್ರೆ ಎಲ್ಲೋ 1% ಏನೋ
ಕಸ ವಿಲೇವಾರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಕಸ ದಟ್ಟಣೆ ಆಗಲಿಕ್ಕೂ ಕೂಡ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನು ಒಂದಷ್ಟು ಸ್ವಚ್ಛ ಮಾಡಲಿಕ್ಕೆ ಒಂದು ಹೆಜ್ಜೆ ಇಡ್ಬೋದು. ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಬರೀ BBMP ಅವರು ಮಾತ್ರನಾ ಅಥವಾ ಸಿಬ್ಬಂದಿಗಳ ಕೆಲಸ ಮಾತ್ರನಾ? ಅಲ್ಲ, ಎಲ್ಲರೂ ಕೂಡ ಈ ಬಗ್ಗೆ ಕ್ರಮವನ್ನು ವಹಿಸಬೇಕು. ಅಂದರೆ ಸ್ವಯಂ ಪ್ರೇರಿತರಾಗಿ ಜಾಗೃತಿಯನ್ನು ಮೂಡಿಸ್ಕೊಂಡ್ರೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕಸದ ರಾಶಿ ಅಥವಾ ಕಸದ ದಟ್ಟಣೆ ಕಡಿಮೆ ಆಗಲಿಕ್ಕೆ ಸಹಕಾರ ಮಾಡ್ದಂಗೆ ಆಗುತ್ತೆ ಅನ್ನುವಂತಹ ಮಾತು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.